ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣದ ಸಂಬಂಧ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದ ಖಾಸಗಿ ಶಾಲೆಗೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ಪಡೆದರು. ಖಾಸಗಿ ಶಾಲೆಗೆ ಭೇಟಿ ನೀಡಿದ ಆಯೋಗದ ಅಧ್ಯಕ್ಷರು ಶಾಲೆಯಲ್ಲಿ ಕೆಲವು ದಾಖಲಾತಿಗಳ ಕೊರತೆ ಎದ್ದು ಕಂಡ ಹಿನ್ನೆಲೆಯಲ್ಲಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ನೋಟಿಸ್ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಬಿಆರ್ಸಿ, ಬಿಆರ್, ಪಿಸಿಆರ್ಪಿ ವಿವರಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದರು. ಕನಿಷ್ಠ ಪಕ್ಷ ಅಪ್ರಾಪ್ತ ಬಾಲಕಿಯ ದೇಹದ ಮೇಲೆ ಆಗಿರುವ ಆರೋಗ್ಯದ ಮೇಲಾದ ಬದಲಾವಣೆಗಳನ್ನು ತಿಳಿದುಕೊಳ್ಳುವಷ್ಟು ಶಾಲಾ ಮುಖ್ಯಸ್ಥರು ವಿಫಲಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಬಾಲಕಿಯ ಪೋಷಕರು, ಶಾಲೆಯ ಮುಖ್ಯಸ್ಥರು, ದೈಹಿಕ ಶಿಕ್ಷಕರು ಹಾಗೂ ಶಾಲಾ ಶಿಕ್ಷಕಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಇಷ್ಟ ಇಲ್ಲದೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಶಾಲಾ ವಾಹನದ ಚಾಲಕ ರಂಜಿತ್ ಎಂಬುವನನ್ನ ಕೂಡಲೇ ಬಂಧಿಸುವಂತೆ ಸೂಚಿಸಿ ಆತನ ಹಿನ್ನೆಲೆಯನ್ನ ಮತ್ತು ಆತ ಇಲ್ಲದೆ ಮತ್ತೆ ಇನ್ಯಾವುದಾದರೂ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನಾ ಎಂಬುದನ್ನು ತನಿಖೆ ಮಾಡಿ ಶೀಘ್ರ ವರದಿ ನೀಡುವಂತೆ ಡಿವೈಎಸ್ಪಿ ಎನ್ ಕುಮಾರ್ ಅವರಿಗೆ ಸೂಚನೆಯನ್ನು ನೀಡಿದರು. ಇನ್ನು ಶಾಲಾ ವಾಹನಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮತ್ತು ವಾಹನದಲ್ಲಿ ಮಕ್ಕಳನ್ನ ನಿಗಾ ವಹಿಸುವುದಕ್ಕೆ ಮಹಿಳೆಯೊಬ್ಬರನ್ನ ನೇಮಿಸದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಆಯೋಗದ ಅಧ್ಯಕ್ಷ ಕೂಡಲೇ ಶಾಲೆಗೆ ನೋಟಿಸ್ ನೀಡಿ ವಿವರಣೆ ನೀಡುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಆಮೇಲೆ ಅಲ್ಲಿ ಒಬ್ರು ಆಯಾ ಇರಬೇಕು. ಬಟ್ ಈ ವ್ಯಾನ್ ನಲ್ಲಿ ಆಯಾನು ಇಲ್ಲ, ಸಿಸಿಟಿವಿ ಇನ್ಸ್ಟಾಲೇಷನ್ ಇಲ್ಲ, GPS ಇಲ್ಲ. ಅದೆಲ್ಲ ನಮ್ ಸ್ವತಃ RTO ಇದ್ರ ಬಗ್ಗೆ ಎಲ್ಲ ನಾವು ಅವರು ಸ್ವತಃ ನೋಡಿದ್ವಿ. ಹೀಗಾಗಿ ಅವರ ಒಂದು RTO ಮುಖಾಂತರ ಅದು ಒಂದು ವಿಶೇಷವಾಗಿ ಸಪರೇಟ್ ಆಗಿ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕಳೆದ 2016ರಿಂದ ಮಕ್ಕಳ ರಕ್ಷಣೆ ನೀತಿ 2016 ಎಲ್ಲ ಕಡೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಈ ತರದ ಒಂದು ದುರ್ಘಟನೆಗಳು ಎಲ್ಲಿ ನಡಿಬಾರದು ಅನ್ನೋ ಒಂದು ಸದುದ್ದೇಶದೊಂದಿಗೆ ನಮ್ಮ ರಾಜ್ಯದಲ್ಲಿ ಪಾಲಿಸಿ ಇದೆ. ಬಟ್ ಈ ಒಂದು ಶಾಲೆಯಲ್ಲಿ ಆ ಪಾಲಿಸಿ ಮಾಡಿರುವುದು ಕಂಡು ಬಂದಿಲ್ಲ. ಹೀಗಾಗಿ ಇವೆಲ್ಲ ಆಯಾಮಗಳಲ್ಲಿ ಒಂದು ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದಲ್ಲ, ಮಕ್ಕಳಿಗೆ ಶಿಕ್ಷಣದ ಜೊತೆ ರಕ್ಷಣೆ ಕೊಡಬೇಕಾದಂಥದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಇಲ್ಲಿನ CECO ಮತ್ತು CRP ಅವರಿಗೆ ಯಾವ ಕಾರಣಕ್ಕೆ ಅಲ್ಲಿ ಮೇಲಿನ ಮೇಲೆ ಬಂದು ಅವ್ರಿಗೆ ನೋಡ್ತಕ್ಕಂಥದ್ದು, ಗಮನಿಸ್ತಕ್ಕಂಥದ್ದು, ಪರಿಶೀಲನೆ ಮಾಡ್ತಕ್ಕಂಥದ್ದು ವೇಳೆಯಲ್ಲಿ ಅವರು ವಿಫಲರಾಗಿದ್ದಾರೆ. DDP ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರಿಬ್ಬರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೆ ಈ ಶಾಲೆಯ ಮೇಲುಸ್ತುವಾರಿ ಮಾಡಲಿ ಅವರು ವಿಫಲರಾಗಿದ್ದಾರೆ, ನೋಂದಣಿ ಮಾಹಿತಿ ಇರ್ಬೋದು, ಮಕ್ಕಳ ರಕ್ಷಣೆ 2016 ಇರ್ಬೋದು, ಆಟದ ಬಗ್ಗೆ ಇರ್ಬೋದು, ಅವೆಲ್ಲವೂ ಕಂಪ್ಲೀಟ್ ಆಗಿ ನಾನು DDP ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ನಾಳೆ ಸಂಜೆ ಒಳಗೆ ಈ ಶಾಲೆ ವಿಸ್ತೃತ ಎಲ್ಲ ವರದಿಯೊಂದಿಗೆ ನಮ್ಮ ಆಯೋಗಕ್ಕೆ ವರದಿ ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಒಂದು ದುರ್ಘಟನೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆಗಳಾಗಿದೆ, ಅದೇ ರೀತಿಯಲ್ಲಿ ಇಲ್ಲಾಗಿದ್ದು ಆಯೋಗ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಪ್ರತಿಯೊಬ್ಬರು ಸಹಿತ ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗುವಂತವ್ರ ಜವಾಬ್ದಾರಿ ಇತ್ತು. ಒಂದು ಸಂಸ್ಥೆಯವರು ಮತ್ತೆ ಇಲ್ಲಿನ ಮುಖ್ಯ ಗುರುಗಳು ಅವ್ರ ಮೇಲೆ ಸಹಿತ ಕ್ರಮ ಆಗ್ಬೇಕಂತ ನಾನು ನಮ್ಮ ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇದು ಮೇಲ್ನೋಟಕ್ಕೆ ಎಷ್ಟು ತಿಂಗಳಿಂದ ಮಾಹಿತಿ ಇರ್ಲಿಲ್ವಾ ಸರ್? ಶಿಕ್ಷಕರು ಗಮನಿಸಬೇಕಾಗಿತ್ತು. ಇದರಲ್ಲಿ ನೋಡಿ, ಶಿಕ್ಷಕರು ಗಮನಿಸಬೇಕು, ವರ್ಗ ಶಿಕ್ಷಕರು ಗಮನಿಸಬೇಕು, ಆಮೇಲೆ PE ಟೀಚರ್ ಯಾರಿದ್ದಾರೆ ಗೊತ್ತಿಲ್ಲ ಅವರು ಸಹಿತ ಗಮನಿಸಬೇಕು. ಅದೇ ರೀತಿ ಆ ಕುಟುಂಬದವರು ಸಹಿತ ಗಮನಿಸಬೇಕು. ಒಂದು ಮಗು, ಆ ಮಗುವಿನ ಚಲನವನ್ನು ಗಮನಿಸಬೇಕಾದಂತೂ ಇವತ್ತಿನ ದಿನಮಾನದಲ್ಲಿ ಗೊತ್ತಾಗತ್ತೆ ಇದೆ. ಯಾಕಂದ್ರೆ ಬಹಳಷ್ಟು ಕಡೆ ಈ ತರದ ಒಂದು ಅಹಿತಕರ ಘಟನೆಗಳು ಎಲ್ಲ ಕಡೆ ನಡೀತಾ ಇದ್ದಾವೆ. ಅದಕ್ಕೆ ಪಾಲಕರು ಸಹಿತ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಅವರೊಂದಿಗೆ ಕಾಲ ಕಳಿಬೇಕು, ಅವರೊಂದಿಗೆ ಸಮಯ ಕಳಿಬೇಕು, ಅವರೊಂದಿಗೆ ಚರ್ಚೆ ಮಾಡಬೇಕು. ಮತ್ತು ಆಯಾ ಶಾಲೆ ಮುಖ್ಯಸ್ಥರು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ಈ ತರದ ಒಂದು ಘಟನೆಗಳು ಮತ್ತೆ ಎಲ್ಲೂ ಆಗದ ರೀತಿಯಲ್ಲಿ ಅವ್ರು ಗಮನ ಹರಿಸಬೇಕಂತ ಹೇಳಿ. ಸರ್, ಈಗ ಮೆನ್ಸಸ್ ರಜೆನೂ ಕೊಟ್ಟಿದ್ರು, ಎಲ್ಲೂ ಮೆನ್ಸಸ್ ರಜೆ ತಗೊಂಡಿರಲಿಲ್ಲ ಸರ್? ರಜಾ ಕೊಟ್ಟಿದ್ದು ತಗೊಂಡಿದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಗಮನಿಸ್ಬೇಕು, ಇದೊಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸಾರ್ವಜನಿಕರು, ಪಾಲಕರು ಮತ್ತೆ ಶಿಕ್ಷಕರು, ವಿಶೇಷವಾಗಿ ಆ ಒಂದು ವರ್ಗ ಶಿಕ್ಷಕರು ಅವರು ಸಹಿತ ಗಮನಿಸ್ತಕ್ಕಂಥದ್ದು ಮಾಡಬೇಕಾಗಿತ್ತು. ಅವ್ರು ಮಾಡುವಲ್ಲಿ ಆರೋಪಿ ಯಾರು? ಈಗ ಆರೋಪಿ ಇದ್ದಾನ, ಡ್ರೈವರ್ ಅಂತ ಇದಾರೆ. ಆಲ್ರೆಡಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈಗ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ. ನಮ್ಮ ಯಾರು ಸ್ಟೇಷನ್ DSP ಅವರೇ ಕೂಡಲೇ ವ್ಯಕ್ತಿಗೆ DC ಮಾಡಿ ಕಾನೂನಿನ ಕ್ರಮಗಳನ್ನು ಎಲ್ಲ ಖಂಡಿತ ಅವನ್ನು ತಕ್ಷಣವಾಗಿ ತುರ್ತಾಗಿ ನಿರ್ವಹಿಸಬೇಕು. ಖಂಡಿತ ಸರ್, ಇದೇ ಒಂದೇ ಪ್ರಕರಣ ಅಥವಾ ಬೇರೆ ಏನಾರ? ಇಲ್ಲ, ಸದ್ಯಕ್ಕೆ ಇದು ಒಂದು ಪ್ರಕರಣ. ಈ ಪ್ರಕರಣ ಬಗ್ಗೆ ಅಲ್ಲಿ ಭೇಟಿ ಕೊಟ್ಟು ಸಭೆ ಮಾಡ್ತಾ ಇದ್ದೀನಿ. ಸಭೆ ಮಾಡಿ ಕೆಲವೊಂದು ಇಲಾಖೆಯ ಮುಖ್ಯಸ್ಥರಿಗೆ ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಈ ತರ ಒಂದು ಘಟನೆ ನಡೆಯದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ನಾನು ಈಗಾಗಲೇ ನಿರ್ದೇಶನ ಕೊಡೋಕೆ ಭೇಟಿ ಮಾಡ್ತೇನೆ. ಆರೋಪಿ ಅರೆಸ್ಟ್ ಮಾಡ್ಲಿಕ್ಕೆ ತಮ್ಮ ಈಗ ಹೇಳ್ತಾ ಇದ್ದೀನಿ. ನಾಳೆ ಸಂಜೆ ಒಳಗೆ ತಾವು ಆರೋಪಿ ಎಲ್ಲೇ JC ಮಾಡಿದ್ದೀನಿ. ಓಕೆ.